NCERT ಲೈನ್ ಬೈ ಲೈನ್ ಬಯಾಲಜಿ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್. ಆದ್ರೆ ಈ NCERT ಬುಕ್ ಅನ್ನ ಓದೋದು ಹೇಗೆ, ಓದೋದು ಸರಿ, ಇದರಿಂದ ನೋಟ್ಸ್ ಮಾಡ್ಕೊಳ್ಳೋದು ಹೇಗೆ? ಈ NCERT ಅಲ್ಲಿ ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತಾರೆ, ಹೇಗ್ ಮಾಡೋದು ಅದನ್ನ? ಯಾವುದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್? ಈ ತರ ಬಹಳಷ್ಟು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಓಡ್ತಿರುತ್ತೆ. ಆದ್ರೆ ಈಗಲೂ ಹೇಳ್ತೀನಿ, NCERT ಇಸ್ ದ ಬೆಸ್ಟ್ ರಿಸೋರ್ಸ್ ನಿಮ್ಮ ನೀಟ್ ಹಾಗೂ KCET ಎಕ್ಸಾಮ್ ಹಾಗೆ ನಿಮ್ಮ ಬೋರ್ಡ್ ಎಕ್ಸಾಮ್ನ ಪ್ರಿಪರೇಷನ್. ಸೊ ಹಾಯ್, ಹೆಲೋ, ನಮಸ್ಕಾರ. ನಾನು ನಿಮ್ಮ ವರ್ಷ ಮ್ಯಾಮ್. ವೆಲ್ಕಮ್ ಟು PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಕೇವಲ 5 ನಿಮಿಷದಲ್ಲಿ 5 ಟಿಪ್ಸ್ ಹೇಳ್ಕೊಡ್ತೀನಿ, ಯಾವ ರೀತಿ ನೀವು NCERT ಟೆಕ್ಸ್ಟ್ ಬುಕ್ ಅನ್ನ ಓದಬೇಕು ಅಂತ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸೊ ಇಲ್ಲಿದೆ ನಮ್ಮ NCERTನ ಪುಸ್ತಕದ ಫಸ್ಟ್ ಪೇಜ್, ನಮ್ಮ ರೀಪ್ರೊಡಕ್ಷನ್ ಯೂನಿಟ್ದು. ಸೊ ಇಲ್ಲಿ ಅವರು ಯೂನಿಟ್ನ ಬ್ರೀಫನ್ನು ಕೊಡ್ತಾರೆ. ಇದ್ರ ಬಗ್ಗೆ ಭಾಳಷ್ಟು ಗಮನ ಹರಿಸೋದೇನು ಬೇಡ. ಲೆಟ್ಸ್ ಗೋ ಡೌನ್. ಓಕೆ, ಇದು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೈಂಟಿಸ್ಟ್ ಹೆಸರುಗಳು ಹಾಗೆ ಅವರ ಕಾಂಟ್ರಿಬ್ಯೂಷನ್. ಫಾರ್ ಎಕ್ಸಾಂಪಲ್ ಅರ್ನ್ಸ್ಟ್ ಮೇಯರ್, ಸೊ ಅವ್ರದ್ದು ಹೀ ಈಸ್ ದ ಒನ್ ಹೂ ಡಿಫೈನ್ಡ್ ಸ್ಪೀಶೀಸ್. ಸೊ ಅದು ಎಕಾಸಿಸ್ಟಮ್ ಚಾಪ್ಟರ್ನ ಮುಂಚೆ ಕೊಟ್ಟಿರ್ತಾರೆ. ಅದ್ರ ಬಗ್ಗೆ ಭಾಳಷ್ಟು ಪ್ರಶ್ನೆಗಳು ಖಂಡಿತವಾಗ್ಲೂ ಬಂದಿರುತ್ತೆ. ಸೊ ಕೀಪ್ ಅ ನೋಟ್. ಬ್ರೀಫ್ ಆಗಿ ಸೈಂಟಿಸ್ಟ್ ಹೆಸರೇನು, ವಾಟ್ ಇಸ್ ಇಸ್ ಕಾಂಟ್ರಿಬ್ಯೂಷನ್, ಅದನ್ನು ಅರ್ಥ ಮಾಡ್ಕೊಂಡಿರಿ. ಇಟ್ ವಿಲ್ ಬಿ ರಿಲೇಟೆಡ್ ಟು ದ ಎಕ್ಸಿಸ್ಟಿಂಗ್ ಚಾಪ್ಟರ್. ಸೊ ಈ ಫಸ್ಟ್ ಪೇಜಲ್ಲಿ ನೀವೇನು ಮಾಡ್ತೀರಾ? ಫಸ್ಟ್ ಇಂಪಾರ್ಟೆಂಟ್ ಥಿಂಗ್, ಈ ಚಾಪ್ಟರ್ನ ವೇಟೇಜನ್ನು ಬರ್ಕೊಳ್ತೀರಾ. ಓಕೆನಾ? ಸೊ ವೇಟೇಜನ್ನು ಬರ್ಕೊಂಡು KCETಗೆ ಎಷ್ಟು ವೇಟೇಜು, ನೀಟ್ಗೆ ಎಷ್ಟು ವೇಟೇಜು. ನೀಟಲ್ಲಿ 4ರಿಂದ 5 ಪ್ರಶ್ನೆ ಬರ್ಬೋದು. KCETಯಲ್ಲಿ ಅಂದಾಜಿಗೆ ಒಂದು 6 ಪ್ರಶ್ನೆ ಅಂತೂ ಈ ಚಾಪ್ಟರಿಂದ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಕರೆಕ್ಟಾ? ಬೋರ್ಡ್ ಎಕ್ಸಾಮ್ನಲ್ಲಿ ಒಂದು ಡಯಾಗ್ರಾಮ್ ಬೇಸ್ಡ್ ಕ್ವೆಶ್ಚನ್ ಬಂದೇ ಬರುತ್ತೆ. 2 ಮಾರ್ಕಿದ್ದು ಒಂದು ಕ್ವೆಶ್ಚನ್ ಬರುತ್ತೆ. MCQ ಅಲ್ಲಿ 1-2 ಕ್ವೆಶ್ಚನನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಡಯಾಗ್ರಾಮಲ್ಲೇ 2 ಪ್ರಶ್ನೆಗಳು, 3 ಮಾರ್ಕಿಂದ ಒಂದು, 5 ಮಾರ್ಕಿಂದ ಒಂದು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ 10ರಿಂದ 11 ಮಾರ್ಕ್ ಅಂತೂ ಈ ಚಾಪ್ಟರಿಂದ ಬಂದೇ ಬರುತ್ತೆ. ಸೊ ರೈಟ್ ದ ವೇಟೇಜ್ ಫಸ್ಟ್. ಅದಾದ ನಂತರ ಈ ಚಾಪ್ಟರ್ನಲ್ಲಿ ಸಬ್ ಹೆಡ್ಡಿಂಗ್ಸ್ ಕೊಟ್ಟಿದ್ದಾರೆ, ಅಂದರೆ ಸೆಕ್ಷನ್ಸು. ಯಾವ್ಯಾವ ಸೆಕ್ಷನು? ಫ್ಲಾರು, ಪ್ರೀ ಫರ್ಟಿಲೈಸೇಷನ್ ಇವೆಂಟ್, ಡಬಲ್ ಫರ್ಟಿಲೈಸೇಷನ್, ಪೋಸ್ಟ್ ಫರ್ಟಿಲೈಸೇಷನ್ ಹಾಗೆ ಅಪೋಮಿಕ್ಸಿಸ್. ಇದು ಓವರ್ ಆಲ್ ಚಾಪ್ಟರ್ನ ಬ್ಲೂ ಪ್ರಿಂಟ್, ಅಂದರೆ ಓವರ್ ಆಲ್ ಚಾಪ್ಟರ್ನ ಫ್ಲೋ. ಸೊ ನೀವು ಈ ಚಾಪ್ಟ್ರಲ್ಲಿ ಏನು ಕಲಿತೀರಾ? ಗ್ಯಾಮೀಟ್ ಫಾರ್ಮೇಷನ್, ಅಂದರೆ ಫರ್ಟಿಲೈಸೇಷನ್ ಆಗಬೇಕು ಅಲ್ವಾ? ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದರೆ ಫರ್ಟಿಲೈಸೇಷನ್ ಆಗಲೇಬೇಕು. ಸೊ ಫರ್ಟಿಲೈಸೇಷನ್ ಮುಂಚೆ ಏನಾಗುತ್ತೆ, ಎಲ್ಲಿ ಗ್ಯಾಮೀಟ್ ಫಾರ್ಮ್ ಆಗುತ್ತೆ, ಏನಾಗುತ್ತೆ ಅನ್ನೋದು ಕಲಿತೀರಾ. ಅದಾದ ನಂತರ ಫರ್ಟಿಲೈಸೇಷನ್ ಅಂದರೆ ಏನು ಅಂತ ಕಲಿತೀರಾ. ಅದಾದ ನಂತರ ಪೋಸ್ಟ್ ಫರ್ಟಿಲೈಸೇಷನ್, ಅದಾದಮೇಲೆ ಏನೇನು ಚೇಂಜಸ್ ಆಗುತ್ತೆ. ಸೊ ಕಂಪ್ಲೀಟ್ ಚಾಪ್ಟರ್ನ ಓವರ್ ವ್ಯೂ ಇರುತ್ತೆ. ಸೊ ನಿಮಗೆ ಕ್ಲಾಸಲ್ಲಿ ಆಲ್ರೆಡಿ ಪಾಠ ಕೇಳಿಸ್ಕೊಂಡಿರ್ತೀರಾ. ಸೊ ಈ ಓವರ್ ವ್ಯೂನ ಒಂದ್ಸಲ ರೀಕಾಲ್ ಮಾಡ್ಕೊಳ್ಳಿ. ಸೊ ಇಡೀ ಚಾಪ್ಟರ್ನ ಸಮರಿ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಅದಾದ ನಂತರ ಬರೋ ಅಂಥದ್ದು ಇಂಟ್ರಡಕ್ಷನ್. ಸೊ ಇಂಟ್ರಡಕ್ಷನ್ನಲ್ಲಿ ಯೂಶ್ವಲಿ ಟೆಕ್ಸ್ಟ್ ಹೆವಿ ಏನೂ ಇಂಪಾರ್ಟೆಂಟ್ ಇರೋದಿಲ್ಲ. ಸೊ ಇದು ನಿಮಗೆ ಆ ಪಾಠಕ್ಕೆ ತೊಗೊಂಡು ಹೋಗೋದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಕೆಲವೊಮ್ಮೆ ಇಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಡೆಫಿನಿಷನ್ಸ್. ಸೊ ಕೆಲವೊಮ್ಮೆ ಯು ಕ್ಯಾನ್ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಡೆಫಿನಿಷನ್ಸ್ ಹಿಯರ್. ಓಕೆ, ಸೊ ಇಲ್ಲಿ ಒಂದಷ್ಟು ಡೆಫಿನಿಷನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಯಾವ ಚಾಪ್ಟ್ರಲ್ಲಿ? ರೀಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟ್ರಲ್ಲಿ ಡೆಫಿನೇಷನ್ ಆಫ್ ವಾಟ್ ಎಕ್ಸಾಕ್ಟ್ಲಿ ಈಸ್ ಓವರ್ ಆಲ್ ರೀಪ್ರೊಡಕ್ಟಿವ್ ಹೆಲ್ತ್ ಅಂದರೆ ಏನು ಅಂದರೆ ಹೆಲ್ದಿ ಇಂಡಿವಿಜುವಲ್ ಅನ್ನೋದು ಏನು ಅನ್ನೋದನ್ನ ಡೆಫಿನೇಷನ್ ಇಲ್ಲಿ ಕೊಟ್ಟಿರ್ತಾರೆ ಇಂಟ್ರೊಡಕ್ಷನಲ್ಲಿ. ಸೊ ಅಲ್ಲಿ ಗಮನ ಹರಿಸ್ಬೇಕಾಗತ್ತೆ. ನೆಕ್ಸ್ಟ್ ವೆನ್ ಯು ಸಿ ಓಕೆ, ಸೊ ನೆಕ್ಸ್ಟ್ ಬಂದು ಈ ಫ್ಲೋ ಅರ್ಥ ಆದಮೇಲೆ ಈಗ ಇಂಟ್ರೊಡಕ್ಷನಿಗೆ ಬಂದ್ವಿ. ಸೊ ಇಲ್ಲಿಂದ ಪ್ರತಿ ಸೆಂಟೆನ್ಸ್ ನೀವೇನು ಓದ್ತೀರಾ, ಇಟ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಫಸ್ಟ್ ಟಿಪ್ ನಾನೇನು ಹೇಳಿದೆ, ಓವರ್ ವ್ಯೂ ಅನ್ನು ಅರ್ಥ ಮಾಡ್ಕೊಳ್ಳಿ. ಚಾಪ್ಟರ್ ಓವರ್ ವ್ಯೂ ಅನ್ನು ಅರ್ಥ ಮಾಡ್ಕೊಳ್ಳಿ. ವೇಟೇಜಸ್ ಎಲ್ಲ ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಸೆಕೆಂಡ್ ಇಂಪಾರ್ಟೆಂಟ್ ಟಿಪ್ ಏನು ಅಂದರೆ, ಇಲ್ಲಿ ಇರುವಂಥ ಪ್ರತಿಯೊಂದು ಸೆಂಟೆನ್ಸ್ಗೂ ಒಂದು ಕ್ವೆಶ್ಚನ್ ಫಾರ್ಮ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಫ್ಲವರ್ಸ್ ಆರ್ ಮಾರ್ಫಿಲಾಜಿಕಲಿ ಆ್ಯಂಡ್ ಎಂಬ್ರಿಯೋಲಾಜಿಕಲ್ ಮಾರ್ವಲ್ಸ್ ಆ್ಯಂಡ್ ಸೈಟ್ ಆಫ್ ರೀಪ್ರೊಡಕ್ಷನ್. ಸೊ ಯು ಹವ್ ಸ್ಟಡಿಡ್ ಅಬೌಟ್ ವೇರಿಯಸ್ ಪಾರ್ಟ್ಸ್ ಆಫ್ ದ ಫ್ಲವರ್. ಸೊ ಯಾವ ಥರ ಇದನ್ನು ಕ್ವೆಶ್ಚನ್ ಮಾಡ್ಬೋದು ನಿಮಗೆ? ಫಾರ್ ಎಕ್ಸಾಂಪಲ್, ಸ್ಟಾರ್ಟಿಂಗಲ್ಲಿ ಇಟ್ ಮೈಟ್ ಸೀಮ್ ವೆರಿ ಸಿಂಪಲ್. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ದೇ ವುಡ್ ಹ್ಯಾವ್ ಆಸ್ಕ್ಡ್ ಎಂಬ್ರಿಯೋಲಾಜಿಕಲ್ ಅಥವಾ ಮಾರ್ಫೊಲಾಜಿಕಲ್ ಮಾರ್ವೆಲ್ಸ್. ಹೇಗೆ? ಕ್ವೆಶ್ಚನ್ ಯುವರ್ ಸೆಲ್ಫ್, ನೋ, ಯಾಕೆ? ಸೊ ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಸಿ ಹಿಯರ್. ಓಕೆ, ಇಲ್ಲಿ ತಗೊಳ್ಳೋಣ. Inflorescence are formed which bear the floral buds, then the flowers. ಇಲ್ಲಿ 3 ಪದ ಉಪಯೋಗಿಸ್ತಾರೆ. ಫ್ಲೋರಲ್ ಪ್ರಿಮಾರ್ಡಿಯಂ, ಇನ್ಫ್ಲೋರೆಸೆನ್ಸ್ and then flowers. ಹೇಗೆ ಕ್ವೆಶ್ಚನ್ ಬರ್ಬೋದು? ಚೂಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋಯಿಂಗ್. ಹೇಗೆ ಕೊಡ್ಬೋದು?
The male and female reproductive structures are andrecium and gynecium. They might give you, I'm saying, ನೀವು ಈ ಥರ ಕ್ವೆಶ್ಚನ್ಸ್ ಫಾರ್ಮ್ ಮಾಡಿಕೊಂಡ್ರೆ, ಓಕೆ, ಪ್ರತಿಯೊಂದು ಲೈನು ಒಂದೆರಡು ಸ್ಟೇಟ್ಮೆಂಟ್ ಹಾಕ್ಕೊಂಡು ನೀವು ಕ್ವೆಶ್ಚನ್ಸ್ ಫಾರ್ಮ್ ಮಾಡಿಕೊಂಡ್ರೆ ಯಾವ ರೀತಿ ಕ್ವೆಶ್ಚನ್ಸ್ ಬರ್ಬೋದಂತ ನೀವು ಅನಲೈಸ್ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಆನ್ಸರ್ ಮಾಡೋದು ಈಸಿ ಆಗೋಗುತ್ತೆ. ಸೊ ಸೆಕೆಂಡ್ ಟಿಪ್ ಇಸ್ ಫಾರ್ ಎವ್ರಿ ಸ್ಟೇಟ್ಮೆಂಟ್ ಇನ್ NCERT ಪಿಕ್ಔಟ್ ಕ್ವೆಶ್ಚನ್ಸ್. ಇದನ್ನ ಈ ರೀತಿ ಕೇಳ್ಬೋದಾ, ಈಗ ಸ್ಟ್ರಕ್ಚರ್ ಆಫ್ ದ ಫ್ಲವರ್ ಯಾವ ರೀತಿ ಕೇಳ್ಬೋದು, ಐಡೆಂಟಿಫೈ ದ ಸ್ಪಾಟ್ ಅಂತ ಕೇಳ್ಬೋದು. ಸ್ಟ್ರಕ್ಚರ್ ಆಫ್ ದ ಫ್ಲವರನ್ನು ತಿರುಗಿಸಿ ಮರಗಿಸಿ ಅಲ್ಲೇ ಅವರು ಕೇಳ್ಬೋದು, ಕರೆಕ್ಟಾ? ಸೊ ಸ್ಟಾರ್ಟ್ ಇಂಪ್ಲಿಮೆಂಟಿಂಗ್ ದಟ್. ಓಕೆ, ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದ ಹೈಲೈಟೆಡ್ ಡೆಫಿನಿಷನ್ಸ್. ಫಾರ್ ಎಕ್ಸಾಂಪಲ್, ಇಲ್ಲಿ ತುಂಬ ಇಂಪಾರ್ಟೆಂಟ್ ಏನು, ಸ್ಟೇಮನಲ್ಲಿ 2 ಪಾರ್ಟ್ ಇದೆ, ಫಿಲಮೆಂಟು, ಆಂಥರು. ಅದಾದ ನಂತರ ಇಲ್ಲಿ ಒಂದಷ್ಟು ಟರ್ಮ್ಸ್ ಇದೆ. ಸೊ ಇದು ಮೈಕ್ರೋಸ್ಪೊರಾಂಜಿಯಾ ಬಗ್ಗೆ ಮಾತಾಡ್ತಿದ್ದಾರೆ. ಆಂಥರ್, ಓಕೆ, ಲೆಟ್ಸ್ ಟೇಕ್ ಆಂಥರ್ ಎಕ್ಸಾಂಪಲ್. ಆಂಥರ್ ಬಗ್ಗೆ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ? ಆಂಥರ್ ಇಸ್ ಬೈಲೋಬ್ಡ್ ಡೈಥಿಕಸ್. 4 ಶಬ್ದ ಇಂಪಾರ್ಟೆಂಟ್, ಕರೆಕ್ಟಾ? ಆಂಥರಲ್ಲಿ ಬೈಲೋಬ್ಡ್, ಡೈಥಿಕಸ್, ಟೆಟ್ರಾಗೋನಲ್, ಟೆಟ್ರಾಸ್ಪೊರಾಂಜಿಯೇಟ್, ಕರೆಕ್ಟಾ? ಸೊ ಈ 4 ಇಲ್ಲಿ ಸೈಡಲ್ಲಿ ನೀವು ಬರ್ಕೊಂಡ್ಬಿಡ್ತೀರಾ. ಆಂಥರ್ ಪಕ್ಕದಲ್ಲಿ ಈ 4 ಟರ್ಮ್ಸ್ ಅನ್ನ ನೀವು ಬರ್ಕೊಳ್ತೀರಾ. ಸೊ ಬೇಸಿಕ್ಲಿ ಡಯಾಗ್ರಾಮ್ ಅನ್ನ ಅನಲೈಸ್ ಮಾಡಿ ನೀವು ಸಿಂಪ್ಲಿಫೈ ಮಾಡ್ಕೋತೀರಾ. ಸೊ ಅವಾಗ ನಿಮ್ಗೆ ಏನಾಗುತ್ತೆ, 2 ವಿಷಯ ಆಗುತ್ತೆ. ಒಂದು, ಡಯಾಗ್ರಾಮ್ ಲೇಬಲಿಂಗ್ಸ್ನ ನೀವು ಕಲಿತೀರಾ, ಕರೆಕ್ಟಾ? ಡಯಾಗ್ರಾಮ್ ಅನ್ನ ಕಲಿತೀರಾ. ಇಲ್ಲೇ ಫಾರ್ ಎಕ್ಸಾಂಪಲ್ ನಾನು ಬರ್ಕೊಂಡೆ, ಏನು, I write it here only. Anther, it is tetrasporangiate. ಆಯ್ತಾ? ಇಲ್ಲಿ ಬೈಲೋಬ್ಡ್, ಇಲ್ಲಿ ಡೈಥಿಕಸ್, ಮತ್ತಿಲ್ಲಿ 4 ಆಂಥರ್ ವಾಲ್ಸ್. ಯಾವ್ದ್ಯಾವ್ದದು? ಎಪಿಡರ್ಮಿಸ್, ಕರೆಕ್ಟ್, ಮಿಡಲ್ ಲೇಯರ್ಸ್, ಎಪಿಡರ್ಮಿಸ್, ಎಂಡೋಥೀಸಿಯಂ, ಮಿಡಲ್ ಲೇಯರ್ಸ್, ಕರೆಕ್ಟಾ? ಮಿಡಲ್ ಲೇಯರ್ಸ್ ಆ್ಯಂಡ್ ದೆನ್ ಯು ಹ್ಯಾವ್ ಟೆಪೇಟಮ್, ಕರೆಕ್ಟ್? ಸೊ ಈ ರೀತಿ ಇಂಪಾರ್ಟೆಂಟ್ ಆಗಿರೋ ಕಾನ್ಸೆಪ್ಟ್ಸ್ನೆಲ್ಲ ನೀವು ಇಲ್ಲೇ ಬರ್ಕೊಂಬಿಟ್ರೆ ಮಿಡಲ್ ಲೇಯರ್ಸ್ ಆ್ಯಂಡ್ tapetum. So ಇದು 3 put a bar and say protection, ಇದು ಫಾರ್ ನ್ಯೂಟ್ರಿಷನ್. ಸೊ ನೀವು ಇಡೀ ಇನ್ಫಾರ್ಮೇಷನ್, ಆಂಥರ್ನ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲೇ ಡಯಾಗ್ರಾಮ್ನ ಪಕ್ಕದಲ್ಲೇ ಬರ್ಕೊಂಬಿಟ್ರಿ. ಸೊ ನಾನು ಆ ಬುಕ್ ಓಪನ್ ಮಾಡಿದಾಗ ನಾನು ಈಸಿಯಾಗಿ ಡಯಾಗ್ರಾಮ್ನ ಮೂಲಕನೇ ಈ ಇಡೀ ಪ್ಯಾರಾಗ್ರಾಫನ್ನು ನಾನು ಸಮರೈಸ್ ಮಾಡಿಕೊಂಡೆ. ಅರ್ಥ ಆಗ್ತಿದೆಯಾ? ಸೊ ಪ್ರತಿ ಸಲ ನೀವು ರಿವಿಷನ್ ಮಾಡಿದಾಗ ಇಟ್ ಈಸ್ ಈಸಿಯರ್. ಸೊ ಫಸ್ಟ್ ಟಿಪ್ ಏನು, ಅಂಡರ್ಸ್ಟ್ಯಾಂಡ್ ದ ಫ್ಲೋ, ಓವರ್ವ್ಯೂನ ಅರ್ಥ ಮಾಡಿಕೊಂಡು, ಫ್ಲೋನ ಅರ್ಥ ಮಾಡಿಕೊಂಡು ಆಮೇಲೆ ಚಾಪ್ಟರ್ ಶುರು ಮಾಡಿ. ಸೆಕೆಂಡ್ ಒನ್, ಪ್ರತಿಯೊಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಗೂ ಕ್ವೆಶ್ಚನ್ಸ್ ಮಾಡ್ಕೊಳ್ತಾ ಹೋಗಿ. ಥರ್ಡ್ ಒನ್ ಏನೋ ಡಯಾಗ್ರಾಮ್ಸ್ ಅಲ್ಲೇ ಕಂಟೆಂಟ್, ಅಷ್ಟು ಪ್ಯಾರಾಗ್ರಾಫನ್ನು ಕನ್ಸೈಸ್ ಮಾಡೋಕ್ಕಾಗುತ್ತೋ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಎಲ್ಲ ಅಲ್ಲೇ ಬರ್ಕೊಳ್ಳಿ. ಸೊ ದಟ್ ಈಸ್ ದ ಥರ್ಡ್ ಟಿಪ್. ಫೋರ್ತ್ ಟಿಪ್, ಎಲ್ಲ ಡಯಾಗ್ರಾಮ್ಸ್ ಎಕ್ಸಾಕ್ಟ್ಲಿ NCERT ಇಂದಾನೇ ಪ್ರಾಕ್ಟೀಸ್ ಮಾಡಿ. ಭಾಳಷ್ಟು ಜನ ಮ್ಯಾಮ್ ನಾನು ರೆಫರೆನ್ಸ್ ಬುಕ್ ಓದ್ತಾ ಇದ್ದೆ, ಅಲ್ಲಿ ಚೆನ್ನಾಗಿ ಕಾಣಿಸ್ತು. ಫಾರ್ ಎಕ್ಸಾಂಪಲ್ ಪೋಲನ್ ಗ್ರೇನ್ನ ಸ್ಟ್ರಕ್ಚರ್, ಓಕೆ. ಸೊ ಪೋಲನ್ ಗ್ರೇನ್ ಸ್ಟ್ರಕ್ಚರ್ ನೀವು ನೋಡಿದರೆ, ಜಸ್ಟ್ ಸಿ ದ ಪೋಲನ್ ಗ್ರೇನ್ ಸ್ಟ್ರಕ್ಚರ್, ಓಕೆ. ಇಲ್ಲಿ ಓಕೆ, ವಿಲ್ ಗೋ ಡೌನ್ ಅ ಬಿಟ್. ಹಾಂ, ಇಲ್ಲಿ ಕೊಟ್ಟಿರೋ ಅಂಥ ಪೋಲನ್ ಗ್ರೇನ್ ಸ್ಟ್ರಕ್ಚರ್ನ ಗಮನಿಸಿ, ಆಯಿತಾ? ವಿ ನೋ ದಟ್ ಸ್ಪೋರೋಪೊಲನಿನ್ ಇದ್ರೂ ಇಟ್ ಈಸ್ ಅ ಸ್ಮೂತ್ ಲೇಯರ್. ಆದರೆ ಭಾಳಷ್ಟು ಕಡೆ ವಿ ಮೇಕ್ ಕ್ರೌನ್ಸ್. ಓನ್ಲಿ ಇನ್ ಕೇಸ್ ಆಫ್ ಹೈಬಿಸ್ಕಸ್ ಯು ಡೂ ಸಿ ದಟ್, ಓಕೆ. ಆದರೆ ಇದು ಎಷ್ಟು ಸಿಂಪಲ್ ಡಯಾಗ್ರಾಮ್ ನೋಡಿ, ಎಲ್ಲ ಡೀಟೇಲ್ಸ್ ಇದೆಯಾ ಇಲ್ಲಿ. ವೆಜಿಟೇಟಿವ್ ಸೆಲ್ ದೊಡ್ಡದು, ಜನರೇಟಿವ್ ಸೆಲ್ ಚಿಕ್ಕದು, ನ್ಯೂಕ್ಲಿಯಸ್ ಇದೆ, ಇಲ್ಲೂ ನ್ಯೂಕ್ಲಿಯಸ್, ದಿಸ್ ಇಸ್ ಲಾರ್ಜ್ ಆ್ಯಂಡ್ ಇರ್ರೆಗ್ಯುಲರ್ ಶೇಪ್ಡ್, ಇಲ್ಲಿ ಸ್ಪಿಂಡಲ್ ಶೇಪ್ಡ್. ಸೊ ಎಷ್ಟು ಕ್ಲಿಯರ್ ಆಗಿ ಡಯಾಗ್ರಾಮನ್ನು ಕೊಟ್ಟಿದ್ದಾರೆ. ಸೊ ನೀವು ಡಯಾಗ್ರಾಮ್ನ ನೋಡಿದಾಗಲೇ ಆ ಇಡೀ ಕಾನ್ಸೆಪ್ಟನ್ನು ನೀವು ರಿವೈಸ್ ಮಾಡಿಬಿಡ್ಬೋದು. ಸೊ ಪ್ರಾಕ್ಟೀಸ್ ಸಿಂಪಲ್ ಡಯಾಗ್ರಾಮ್ಸ್ ಫ್ರಮ್ NCERT. ಅಂದರೆ NCERTಯಲ್ಲೇ ಸಿಂಪಲ್ ಡಯಾಗ್ರಾಮ್ಸ್ ಇದೆ, ದಯವಿಟ್ಟು ಅದೇ ಡಯಾಗ್ರಾಮ್ಸನ್ನು ಪ್ರಾಕ್ಟೀಸ್ ಮಾಡಿ. ಸೊ ಫೋರ್ತ್ ಒನ್, ಮೇಕ್ ಶ್ಯೂರ್ ಯು ಡ್ರಾ ಆ್ಯಂಡ್ ಪ್ರಾಕ್ಟೀಸ್ ಫಾರ್ ದ ಡಯಾಗ್ರಾಮ್ಸ್. ಲಾಸ್ಟ್ ಟಿಪ್, ವೆರಿ ಇಂಪಾರ್ಟೆಂಟ್ ಟಿಪ್ ಈಸ್, ಇಲ್ಲಿ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಸಿ ದಿಸ್ ಡಯಾಗ್ರಾಮ್, ಓಕೆ. ಸೊ ಈ ಡಯಾಗ್ರಾಮಲ್ಲಿ ಕೆಲವೊಮ್ಮೆ ಕಂಟೆಂಟಲ್ಲಿ ಕೊಡದೇ ಇರೋದು ಒಂದಷ್ಟು ಲೇಬ್ಲಿಂಗ್ಸು ಡಯಾಗ್ರಾಮ್ಸಲ್ಲಿ ಇರುತ್ತೆ. ಸಿಂಪಲ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಆಯಿತಾ? ಇಲ್ಲಿ ದೇ ಹ್ಯಾವ್ ಸ್ಪೋಕನ್ ಅಬೌಟ್ ಡಿಸ್ಇಂಟಿಗ್ರೇಷನ್.
ಆಯಿತಾ. ಇಲ್ಲಿ 1 ಸೆಲ್ ಇರೋದು 4 ಸೆಲ್ ಟೆಟ್ರಾಯ್ಡ್ ಆಗುತ್ತೆ, ಅದರಲ್ಲಿ 3 ಡಿಜೆನ್ರೇಟ್ ಆಗುತ್ತೆ. ಅವರು ತುಂಬ ಕ್ಲಿಯರಾಗಿ ತೋರಿಸಿದರೆ ಮೈಕ್ರೋಪೈಲಾರ್ ಎಂಡಲ್ಲೇ ಡಿಜೆನ್ರೇಟ್ ಆಗುತ್ತೆ ಅಂತ. ಕಂಟೆಂಟಲ್ಲಿ ಎಷ್ಟೇ ಸಲ ಓದಿದ್ರೂ ಈ ಥರ ಡಯಾಗ್ರಾಮ್ಸಲ್ಲಿ ನಿಮಗೆ ಈಸಿಯಾಗಿ ನೆನಪಿರುತ್ತೆ. ಸೊ ದ ಡಿಜೆನರೇಷನ್ ಹ್ಯಾಪನ್ಸ್ ಆನ್ ದ ಮೈಕ್ರೋಪೈಲಾರ್ ಎಂಡ್. ಓಕೆನಾ. ಇನ್ನೊಂದು ಇಲ್ಲಿ ಸಿಂಪಲ್ ಫಿಲಿಫಾರ್ಮ್ ಆಪರೇಟಸ್, ಅದರ ಫಂಕ್ಷನ್ ಏನು. ಸೊ ಈ ಥರ ಕೆಲವೊಂದು ಡಯಾಗ್ರಾಮ್ಸಲ್ಲಿ ಐ ಡೋಂಟ್ ಥಿಂಕ್ ಈ ಚಾಪ್ಟ್ರಲ್ಲಿ ಆ ಥರ ಯಾವುದು ಕಂಟೆಂಟಲ್ಲಿ ಇಲ್ಲದೆ ಡಯಾಗ್ರಾಮಲ್ಲಿರೋದು ಇಸ್ ಅ ವೆರಿ ರೇರ್ ಥಿಂಗ್. ಬಟ್ ಕೆಲವೊಂದು ಎಕ್ಸಾಂಪಲ್ಸ್ ತೊಗೊಂಡ್ರೆ ನೀವು ಕಂಟೆಂಟಲ್ಲಿ ಇರೋದಿಲ್ಲ, ಎಕ್ಸ್ಪ್ಲೇನ್ ಮಾಡಿರೋದಿಲ್ಲ, ಆದರೆ ಡಯಾಗ್ರಾಮಲ್ಲಿ ಆ ಪದವನ್ನು ಹಾಕಿರ್ತಾರೆ. ಓಕೆ, ದಿಸ್ ಹ್ಯಾಪನ್ಸ್ ಇನ್ NCERT. ಓಕೆ, ಅದನ್ನೇ ಅವರು ತುಂಬ ಇಂಪಾರ್ಟೆಂಟಾಗಿ ಹೇಳೋದು. ಸೊ ಆ ರೀತಿ ಇದ್ದಾಗ ಟ್ರೈ ಆ್ಯಂಡ್ ಆ ಡಯಾಗ್ರಾಮಲ್ಲಿರೋ ಎಲ್ಲ ಟರ್ಮ್ಸ್ನೂ ಕೂಡ ಕಲೀರಿ. ಡೋಂಟ್ ಜಸ್ಟ್ ಸೇ ಮ್ಯಾಮ್ ಅದು ಕಂಟೆಂಟಲ್ಲಿ ಇರಲಿಲ್ಲ ಅದಕ್ಕೆ ನಾನು ಕಲೀಲಿಲ್ಲ ಅಂತ ಹೇಳಬೇಡಿ. ಓಕೆನಾ. ಪಾಪ ಯಾಕಿದು ಹಿಂಗೆ ಆಡ್ತಾ ಇದೆ. ಓಕೆ, ಸೊ ಡೋಂಟ್ ವರಿ, ದಿಸ್ ವಿಲ್ ಬಿ ಫೈನ್. ಸೊ ಇಸ್ ದಿಸ್ ಕ್ಲಿಯರ್ ರೈಟ್ ನೌ? ಓಕೆ, ಸೊ ಲೆಟ್ ಅಸ್ summarize all the 5 tips for your NCERT. NCERT ಓದೋದಕ್ಕೆ 5 tips. First one, understand the flow plus weightage of the chapter. ಫ್ಲೋ ಅರ್ಥ ಮಾಡ್ಕೊಳ್ಳಿ. ಎಲ್ಲಿಂದ? ಸಬ್ ಹೆಡ್ಡಿಂಗ್ಸಿಂದ, ಸಬ್ಸೆಕ್ಷನ್ಸಿಂದ ಫ್ಲೋ ಅನ್ನು ನೀವು ಅರ್ಥ ಮಾಡ್ಕೊಳ್ಬೇಕು, ಓವರ್ ಆಲ್ ಫ್ಲೋ. ಸೆಕೆಂಡ್ ಒನ್, ಕ್ವೆಶ್ಚನ್ ಎವ್ರಿ ಸ್ಟೇಟ್ಮೆಂಟ್. ಪ್ರತಿಯೊಂದು ಸ್ಟೇಟ್ಮೆಂಟ್ ನೀವೇನು ಓದ್ತೀರಾ ಅದನ್ನು ಕ್ವೆಶ್ಚನ್ ಮಾಡೋಕ್ಕೆ ಶುರು ಮಾಡಿ. ಸೊ ಇದನ್ನು ಯಾವ ರೀತಿ ಕೇಳ್ಬೋದು, ನಾನು ಟೀಚರ್ ಆಗಿದ್ದರೆ ಇದನ್ನು ಯಾವ ರೀತಿ ಕೇಳ್ತಿದ್ದೆ. ಥರ್ಡ್ ಒನ್ ವೆರಿ ಇಂಪಾರ್ಟೆಂಟ್ ಈಸ್ ಸಮರೈಸ್. ಅಂದರೆ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ರೈಟ್ ಇಟ್ ಆನ್ ದ ಡಯಾಗ್ರಾಮ್. ಸೊ ಡಯಾಗ್ರಾಮಲ್ಲೇ ಇನ್ಫೋವನ್ನು ಹಾಕಿ, ಸೊ ದಟ್ ನೀವು ಡಯಾಗ್ರಾಮ್ ನೋಡಿದ ತಕ್ಷಣ ಈಸಿಯಾಗಿ ನಿಮಗೆ ರಿವಿಷನ್ ಆಗಿಬಿಡುತ್ತೆ. ಫೋರ್ತ್ ಒನ್, ಪ್ರಾಕ್ಟೀಸ್ ಡಯಾಗ್ರಾಮ್ಸ್ ಇನ್ NCERT. ಡಯಾಗ್ರಾಮ್ಸನ್ನು ಮಿಸ್ ಮಾಡಬೇಡಿ. ಫಿಫ್ತ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಫಿಫ್ತ್ ಒನ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಟಿಪ್ ಏನು? ಲರ್ನ್ ಅಬೌಟ್ ನ್ಯೂ ಟರ್ಮ್ಸ್. ಅಂದರೆ ಹೊಸ ಟರ್ಮ್ಸ್ ಡಯಾಗ್ರಾಮ್ಸಲ್ಲಿ ಮೆನ್ಷನ್ ಆಗಿದ್ರು ಅದನ್ನು ನೀವು ಕಲ್ತ್ಕೋಬೇಕು. ಓಕೆ, ಸೊ ದೀಸ್ ಆರ್ ದ 5 ಟಿಪ್ಸ್ ಟು ಸ್ಟಡಿ NCERT ಲೈನ್ ಬೈ ಲೈನ್. ಇನ್ನೊಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ, ರೀಡ್ ಬಿಟ್ವೀನ್ ದ ಲೈನ್ಸ್ಗೆ. ದರ್ ಇಸ್ ಒನ್ ಸ್ಟೇಟ್ಮೆಂಟ್, ದಿಸ್ ಇಸ್ ಮೈ ಫೇವ್ರೆಟ್ ಸ್ಟೇಟ್ಮೆಂಟ್ ಇನ್ NCERT. ವಾಟ್ ಇಸ್ ಇಟ್? ದ chromosome number remains the same, okay, but the DNA content doubles. ಏನು ಅರ್ಥ ಆಯ್ತಿದು? ಇಟ್ಸ್ ಜಸ್ಟ್ ಒನ್ ಸ್ಟೇಟ್ಮೆಂಟ್. ಸೊ ಇದರ ಅರ್ಥ ಏನು ಅಂದರೆ, ಸೆಲ್ ಡಿವಿಷನ್ ಆದಾಗ ಎಸ್ಪೆಷಲಿ ಡ್ಯೂಪ್ಲಿಕೇಶನ್ ಆಗುತ್ತೆ ಅಲ್ವಾ. ಸಿಂಥಸಿಸ್ ಫೇಸಲ್ಲಿ ಏನಾಗುತ್ತೆ? ಡ್ಯೂಪ್ಲಿಕೇಶನ್ ಆಗುತ್ತೆ. ಸೊ ಅಲ್ಲೇನಾಗುತ್ತೆ, ಕ್ರೋಮೋಸೋಮ್ ನಂಬರ್ ಅಂದರೆ 2n = 46 ಇರುತ್ತೆ. ಈ ರೀತಿನೇ ಇರುತ್ತೆ. 2n = 46 ಅಂದರೆ ಸಿಂಥಸಿಸ್ ಫೇಸ್ಗಿಂತ ಮುಂಚೆನೂ 2n = 46, ಸಿಂಥಸಿಸ್ ಆದಮೇಲೂ 2n = 46. ಆದರೆ ಚೇಂಜ್ ಏನಾಗುತ್ತೆ ಅಂದರೆ ಇದು ಹೀಗಾಗ್ಬಿಡುತ್ತೆ. ದಿಸ್ ಈಸ್ ಅಡಿಷನ್ ಆಫ್ DNA ಕಂಟೆಂಟ್. DNA ಕಂಟೆಂಟ್ ಡ್ಯೂಪ್ಲಿಕೇಟ್ ಆಗೋದು ಅಂದರೆ ಇದು. ಇಟ್ ಈಸ್ ನಾಟ್ 46 ಬಿಕಮಿಂಗ್ 92. ಈ 46 92 ಆಗುತ್ತೆ ಅಂತಲ್ಲ, ಇಷ್ಟೇ ಕ್ರೋಮೋಸೋಮ್ಸ್ ಇರುತ್ತೆ. ಕ್ರೋಮೋಸೋಮ್ ನಂಬರ್ ರಿಮೇನ್ಸ್ ದ ಸೇಮ್. ಆಯಿತಾ? ಆದರೆ DNA ಕಂಟೆಂಟ್ ಏನಿದೆಯಲ್ಲ, ಇಟ್ ವಿಲ್ ಗೋ ಫ್ರಮ್ 2C to 4C. ದಿಸ್ ಈಸ್ ರೀಡ್ ಬಿಟ್ವೀನ್ ದ ಲೈನ್ಸ್. ಇದು ಒಂದೇ ಲೈನ್ ಅಷ್ಟೇ, ನೀವು ಇಷ್ಟು ಅರ್ಥ ಮಾಡ್ಕೋಬೇಕು. ಸೊ ಸಿಂಥಸಿಸ್ ಫೇಸಲ್ಲಿ ಹೇಗಿರುತ್ತೆ ಕ್ರೋಮೋಸೋಮು, ಯಾವ ರೀತಿ ಡಬಲ್ ಆಗುತ್ತೆ, DNA ಕಂಟೆಂಟ್ ಡಬಲ್ ಆಗುತ್ತೆ, ನಾಟ್ ದ ಕ್ರೋಮೋಸೋಮ್ ನಂಬರ್. ಸೊ ಈ ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕು, ಈ ಬ್ಯಾಕ್ಗ್ರೌಂಡ್ ಎಲ್ಲ ನಿಮಗೆ ಗೊತ್ತಿರಬೇಕು. ಸೊ ಇದೆಲ್ಲ ಗೊತ್ತಿರಬೇಕು ಅಂತಂದರೆ ನೀವು ಪ್ರತಿಯೊಂದು ಚಾಪ್ಟರ್ನ ಕಂಪ್ಲೀಟ್ ಡೀಟೇಲಲ್ಲಿ ಓದಬೇಕು. ಸೊ ಆಗಲೇ ನಿಮ್ಮ ನೀಟ್ ಹಾಗೂ KCT ಪ್ರಿಪರೇಷನ್
ಇನ್ನೂ ಸೂಪರ್ ಆಗಿ ನಡೆಯೋದು. ಇದೆಲ್ಲ ಆಗಬೇಕು ಅಂತಂದ್ರೆ ನಮ್ಮ PUC ಅಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನೆಲ್ನ ನೀವು ಫಾಲೋ ಮಾಡಲೇಬೇಕು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ. ಹಾಗೆ ನಿಮ್ಮ ಪ್ರಿಪ್ರೇಷನನ್ನು ಈಸಿ ಮಾಡ್ಕೋಬೇಕು, ನಾನು ಸ್ವಲ್ಪ ಆರಾಮಾಗಿ ಒಳ್ಳೆ ರ್ಯಾಂಕನ್ನು ಪಡ್ಕೋಬೇಕು ಅಂದರೆ ನಮ್ಮ ಕ್ಲಾಸಸ್, ನಮ್ಮ ಕೋರ್ಸಸನ್ನು ಜಾಯ್ನ್ ಆಗೋದು ಮರಿಬೇಡಿ. ಫಸ್ಟ್ PU ಸ್ಟೂಡೆಂಟ್ಸ್ ಆಗಿದ್ರೆ ವಿ ಹ್ಯಾವ್ ಆರಂಭ ನೀಟ್ ಇಂಟಿಗ್ರೇಟೆಡ್ ಬ್ಯಾಚ್, ಹಾಗೆಯೇ ಆರಂಭ KCET ಇಂಟಿಗ್ರೇಟೆಡ್ ಬ್ಯಾಚ್. ಅಲ್ಲಿ ನಿಮ್ಮ ನೀಟ್ ಹಾಗೂ KCET ವಿತ್ ಯೋರ್ ಬೋರ್ಡ್ ಪ್ರಿಪ್ರೇಷನ್ಸ್ ಈಸಿಯಾಗಿ ನಡೆದೋಗುತ್ತೆ. ನಾವೆಲ್ಲ ನಿಮ್ಮೊಟ್ಟಿಗೆ ಇರ್ತೀವಿ. ಮ್ಯಾಮ್ ನಾನು ಸೆಕೆಂಡ್ PUC ಮಗು ಅಂತಂದರೆ ಸೆಕೆಂಡ್ PUC ಮಕ್ಕಳಿಗೆ ವಿ ಹ್ಯಾವ್ ವಿಜೇತ KCET ಇಂಟಿಗ್ರೇಟೆಡ್ ಬ್ಯಾಚ್. ಅದರಲ್ಲೂ ನೀಟ್ ಪ್ಲಸ್ ಟಿಯರ್ ಇದೆ. ಅಲ್ಲಿ ನಿಮಗೆ ನೀಟ್ ಪ್ರಿಪ್ರೇಷನ್ಗೂ ಕೂಡ ಭಾಳಷ್ಟು ಸಹಾಯ ಸಿಗತ್ತೆ. ಸೊ ಇದೇ ರೀತಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಗಾಗಿ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಟಾಟಾ ಬಾಯ್, ಸಿ ಯು.